ಪ್ರೀತಿ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಮ್ಮ ಕೂಡ ಇದ್ದಾನೆ ಎಂಬ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂತ ದೇವರ ವಾಕ್ಯದ ಭಾಗ 1 ಸಮುವೇಲನ ಪುಸ್ತಕ 18ನೇ ಅಧ್ಯಾಯ 28-29 ವಚನಗಳು. 1 ಸಮುವೇಲನ ಪುಸ್ತಕ 18ನೇ ಅಧ್ಯಾಯ 28-29 ವಚನಗಳು. ಆಕೆಯು ಅವನನ್ನು ಬಹಳವಾಗಿ ಪ್ರೀತಿಸುವವಳಾದಳು. ಯೆಹೋವನು ದಾವೀದನ ಸಂಗಡ ಇದ್ದಾನೆಂದು ಸೌಲನು ತಿಳಿದು ಅವನಿಗೆ ಮತ್ತಷ್ಟು ಹೆದರುವವನಾಗಿ ಅವನ ನಿತ್ಯ ವೈರಿಯಾದನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನ ಹೆಚ್ಚೆಚ್ಚಾಗಿ ಅನುಗ್ರಹಿಸಲು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, 1 ಸಮುವೇಲ ಈ 18ನೇ ಅಧ್ಯಾಯದ ಭಾಗ ಬಹು ವಿಶೇಷವಾಗಿ ದಾವೀದನ ಚರಿತ್ರೆಯ ಆರಂಭದ ಕೆಲವು ಅಧ್ಯಾಯಗಳು. ಇದರಲ್ಲಿ ಈ ಹಂತಕ್ಕೆ ದಾವೀದನು ದೇಶದಲ್ಲಿ ಬಹು ಪ್ರಖ್ಯಾತಿಗೊಂಡ ಒಬ್ಬ ಮನುಷ್ಯನಾಗಿದ್ದಾನೆ. ವಿಶೇಷವಾಗಿ ಅವನ ಯುದ್ಧ ಚಾತುರ್ಯ, ಅವನು ದಂಡೆತ್ತಿ ಹೋದ ಪ್ರತಿ ಯುದ್ಧದಲ್ಲಿ ಆತನೊಬ್ಬ ವಿಕ್ರಮನಾಗಿ ಯಾವೊಬ್ಬ ಶತ್ರು ಅವನನ್ನು ಜಯಿಸಲು ಸಾಧ್ಯವಿಲ್ಲ ಎಂಬಂತ ವಿಧದಲ್ಲಿ ಆತನು ಯುದ್ಧಗಳನ್ನು ಜಯಿಸಿಕೊಂಡು ಆತನು ಬರುತ್ತಿದ್ದಾನೆ. ಆದರೆ ಈ ವಿಷಯ ಆ ದೇಶದ ಅರಸ, ಇಸ್ರಾಯೇಲರ ಪ್ರಥಮ ಅರಸ ಸೌಲ, ಇದು ಆತನಿಗೆ ಬಹು ಸಂಕಟದ ಸಂಗತಿ, ಅವನು ಸಹಿಸಲಾರದ ಒಂದು ವಿಷಯ. ಅವನು ಈಗ ಅರಸನು ಬಯಸ್ತಾನೆ, ದಾವೀದನು ಹೇಗಾದರೂ ಫಿಲಿಸ್ಟರ ಕೈಗೆ ಸಿಕ್ಕಿ, ಆದರೆ ಇಸ್ರಾಯೇಲರ ಶತ್ರು ಅವರ ಕೈಗೆ ಸಿಕ್ಕಿ ಆತನು ಸಾಯಲೆಂಬುದಾಗಿ ಅರಸನು ಯಾವಾಗಲೂ ಬಯಸ್ತಾನೆ. ಹಾಗಾಗಿ ಇಲ್ಲಿ ಆತನು ಕೆಲವೊಂದು ಸಂಚುಗಳನ್ನ ರೂಪಿಸ್ತಾನೆ. ಒಂದು ವೇಳೆ ನಾವು ಈ 1 ಸಮುವೇಲ 18ನೇ ಅಧ್ಯಾಯದ 17ನೇ ವಚನಕ್ಕೆ ಬರುವಾಗ ಅರಸನು ದಾವೀದನಿಗೆ ಹೇಳ್ತಾನೆ, ನೀನು ನನ್ನ ವೀರನಾಗಿ ಹೋಗಿ ಯೆಹೋವನ ಯುದ್ಧಗಳನ್ನು ನಡೆಸು, ನಾನು ನನ್ನ ಹಿರಿಮಗಳಾದ ಮೇರಬಳನ್ನು ನಿನಗೆ ಮದುವೆ ಮಾಡಿ ಕೊಡುತ್ತೇನೆ. ಹಾಗಾದ್ರೆ ಅರಸನು ತನ್ನ ಹಿರಿಮಗಳನ್ನ ಕೊಟ್ಟು ದಾವೀದನಿಗೆ ಮದುವೆ ಮಾಡಿಸ್ತೇನೆ ಎಂಬಂತ ಮಾತು ಕೊಡ್ತಿದ್ದಾನೆ. ಅವನನ್ನು ಅಳಿಯನಾಗಿ ತೆಗೆದುಕೊಳ್ಳುವಂತ ಪ್ರಸ್ತಾಪವನ್ನು ಇಡ್ತಿದ್ದಾನೆ. ಅದಕ್ಕಾಗಿ ಅವನು ಹೋಗಿ ಯುದ್ಧಗಳನ್ನ ಮಾಡ್ಬೇಕೆಂಬುದಾಗಿ ಹೇಳ್ತಿದ್ದಾನೆ. ಆದ್ರೆ ಅರಸನ ಹಿಂದಿನ ಉದ್ದೇಶ ಮಗಳನ್ನು ಕೊಡುವುದಲ್ಲ, ಬದಲಾಗಿ ಅವನು ಫಿಲಿಸ್ಟರ ಕೈಗೆ ಸಿಕ್ಕಿ ಸಾಯ್ಬೇಕು. ಆದ್ರೆ ದಾವೀದನು ಬಹಳ ತನ್ನ ತಗ್ಗಿಸಿಕೊಂಡು ಹೇಳ್ತಾನೆ, ಅರಸನ ಅಳಿಯನಾಗುವುದಕ್ಕೆ ನಾನು ಇಷ್ಟವನು, ಇಸ್ರಾಯೇಲರಲ್ಲಿ ನನ್ನ ಕುಲವು ಕುಟುಂಬವು ಎಷ್ಟರದು ಎಂಬಂತ ದೀನತೆ ಮಾತುಗಳನ್ನ ಹಾಡ್ತಾನೆ. ಆದ್ರೆ ದಾವೀದನಿಗೆ ಮದುವೆ ಮಾಡಿಕೊಟ್ಟ ಸಮಯ ಬಂದಾಗ ಅವನು ಬೇರೊಬ್ಬನಿಗೆ ತನ್ನ ಹಿರಿಮಗಳನ್ನು ಕೊಟ್ಟು ಮದುವೆ ಮಾಡಿಸ್ತಾನೆ. ಆದ್ರೆ ಅದೇ ಸಂದರ್ಭದಲ್ಲಿ ಅರಸನ ಮತ್ತೊಬ್ಬ ಮಗಳು ಕಿರಿಯಳು, ಆಕೆ ಹೆಸರು ಮೀಕಳು, ಆಕೆಗೆ ದಾವೀದನನ್ನ ಕಂಡ್ರೆ ಬಹಳ ಪ್ರೀತಿ. ಈ ಸುದ್ದಿ ಅರಸನಿಗೆ ಗೊತ್ತಾಗ್ತದೆ. ಈಗ ಅರಸನು ಈ ಸಂದರ್ಭವನ್ನು ಉಪಯೋಗಿಸಿ ದಾವೀದನನ್ನ ಹೇಗಾದ್ರೂ ಇಕ್ಕಟ್ಟಿಗೆ ಸಿಲುಕಿಸಬೇಕೆಂಬುವಂತ ಒಂದು ಪ್ರಸ್ತಾಪಕ್ಕೆ ಕೈ ಹಾಕ್ತಾನೆ. ಅರಸನು ತನ್ನ ಸಂಗಡಿಗರನ್ನ ಒಡಂಬಡಿಸಿ ಆತನು ಅವರ ಮೂಲಕ ಹೇಳಿಸ್ತಾನೆ. ದಾವೀದನಿಗೆ ಆತನು ಹೇಳಿಸ್ತಾನೆ, ಅರಸನು ನಿನ್ನನ್ನ ಅಳಿಯನಿಗೆ ಮಾಡಿಕೊಳ್ಬೇಕಂತಿದ್ದಾನೆ, ಈಗ ನಿನ್ನನ್ನ ಅಳಿಯನಿಗೆ ಮಾಡಿಕೊಳ್ಬೇಕಾದಂತ 2ನೇ ಸಂದರ್ಭ ಬಂದದೆ ಎಂಬಂತ ಮಾತುಗಳನ್ನ ಆತನು ಹೇಳಿಸ್ತಾನೆ. ದಾವೀದನು ಅಲ್ಲಿ ಸಹ ಬಹಳ ತಾಳ್ಮೆಯಿಂದ ಆ ಮಾತುಗಳಲ್ಲಿ ತನ್ನನ್ನು ತಗ್ಗಿಸಿಕೊಳ್ತಾನೆ. ಆದ್ರೆ ಅರಸನು ಮತ್ತೆ ದಾವೀದನು ತಾಳ್ಮೆಯಿಂದ ತಗ್ಗಿಸಿಕೊಂಡು ಹೇಳಿದ ಮಾತುಗಳನ್ನ ಅವನ ಆಳುಗಳು ಮತ್ತೆ ಅರಸನಿಗೆ ತಿಳಿಪಡಿಸಿದಾಗ ಈಗ ರಾಜನು ಈಗ ಇನ್ನೊಂದು ಸಂಗತಿಯನ್ನ ಹೇಳಿ ಕಳಿಸ್ತಾನೆ. ಈಗ ದಾವೀದನು ತನ್ನ ಅರಸನ ಮಗಳನ್ನ ಮೀಕಳನ್ನ ಮದುವೆ ಆಗುದಾದ್ರೆ ಅರಸನಿಗೆ ಅಲ್ಲಿ ದಕ್ಷಿಣೆ ಬೇಡ ಅಂತೆ. ಈ ಮದುವೆ ಆಗುವುದಕ್ಕಾಗಿ ಕೊಡುವ ದಕ್ಷಿಣೆಗಳಲ್ಲಿ ತಮಗೆಲ್ಲರಿಗೂ ಗೊತ್ತಿರುವಾಗ 2 ವಿಧವಿದೆ. ಕೆಲವು ಸಂಪ್ರದಾಯಗಳಲ್ಲಿ ವರದಕ್ಷಿಣೆ ಇದೆ, ಕೆಲವು ಸಂಪ್ರದಾಯಗಳಲ್ಲಿ ವಧು ದಕ್ಷಿಣೆ ಇದೆ. ಈಗಲೂ ಅರಬ್ಬದ ಕೆಲವು ದೇಶಗಳಲ್ಲಿ ಒಬ್ಬ ಪುರುಷನ ಒಬ್ಬ ಸ್ತ್ರೀಯನ್ನ ಮದುವೆ ಆಗುವುದಾದ್ರೆ ಅವನು ಆ ಸ್ತ್ರೀಯ ಮನೆಗೆ ಅಥವಾ ವಧುವಿರುವ ಮನೆಗೆ ಆತನು ಅನೇಕ ಅಮೂಲ್ಯ ಸಂಗತಿಗಳನ್ನ ಕೊಡುಗೆಯಾಗಿ ಕೊಡ್ತಾನೆ. ಕೆಲವು ದೇಶಗಳಲ್ಲಿ ಇಂಥ ಅಭ್ಯಾಸವಿದೆ. ಒಂದು ಮನೆಯಲ್ಲಿ ಒಂದು ಹೆಣ್ಣನ್ನ ಅವರು ಮದುವೆ ಮಾಡಿಸ್ತಾರೆ ಅನ್ನುವಂಥ ವಿಷಯ ಪ್ರಸ್ತಾಪ ಬಂದ್ರೆ ಆ ಮನೆಯ ಎದುರು ಅಥವಾ ನೇಮಕವಾದ ಸ್ಥಳದಲ್ಲಿ ಹೆಣ್ಣನ್ನ
ವರಿಸಬೇಕೆಂಬುದಾಗಿ ತೀರ್ಮಾನಿಸಿದ ಹಲವರು ಬಂದು ಅವರು ಹರಾಜಾಕಿದ ವಿಧದಲ್ಲಿ ಕೂಗ್ತಾರೆ. ಒಬ್ಬನು ನಾನು ಇಷ್ಟು 10 ಲಕ್ಷ ಕೊಡ್ತೇನೆ ಅಂದ್ರೆ, ಇನ್ನೊಬ್ಬನು 50 ಲಕ್ಷ ಕೊಡ್ತೇನೆ ಅಂದ್ರೆ, ಇನ್ನೊಬ್ಬನು 1 ಕೋಟಿ ಕೊಡ್ತಾನೆ ಅಂದ್ರೆ, ಇನ್ನೊಬ್ಬನು ಅದಕ್ಕಿಂತ ಅಧಿಕವಾಗಿ ಕೊಡ್ತಾನೆ ಎಂಬುದಾಗಿ ಹೇಳಿದ್ರೆ, ಹೀಗೆ ಅಧಿಕವಾಗಿ ಹಣವನ್ನು ಘೋಷಿಸ್ತಾರೆ. ಯಾರು ಹೆಚ್ಚು ಹಣವನ್ನು ಕೊಡ್ತಾರೋ ಅವರಿಗೆ ಆ ಹೆಣ್ಣಿನ ತಂದೆ ಮದುವೆ ಮಾಡಿಸಿಕೊಡ್ತಾನೆ, ಹಣವನ್ನು ತಕೊಂಡು ಮದುವೆ ಮಾಡಿಸಿಕೊಡ್ತಾನೆ. ಇಂಥ ಅಭ್ಯಾಸಗಳೆಲ್ಲ ಇದೆ. ಇಲ್ಲಿಯೂ ಅಂಥದ್ದೇ. ತೆರ್ರೋ ಎನ್ನುವಂತ ಒಂದು ಪದವನ್ನು ನಾವಿಲ್ಲಿ ಓದ್ತೇವೆ 25ನೇ ವಚನದಲ್ಲಿ. ಅದರ ಅರ್ಥ ಅದು ವಧುದಕ್ಷಿಣೆ. ಅದಕ್ಕೆ ರಾಜನು ಹೇಳ್ತಾನೆ, ಅರಸನು ತೆರವನ್ನ ಅಪೇಕ್ಷಿಸಲಿಲ್ಲ, ಅಂದ್ರೆ ವಧುದಕ್ಷಿಣೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಬದಲಾಗಿ ಫಿಲಿಸ್ಟಿಯರನ್ನ ಬಡಿದು ಅವರ ಮುಂದೊಗಲನ್ನ 100 ಜನರ ಮುಂದೊಗಲನ್ನ ತಂದುಕೊಟ್ರೆ ಸಾಕು ಅಂತ ಹೇಳ್ತಾನೆ. ದಾವೀದನು ಹೇಳಿ ಕೇಳಿ ರಣಶೂರ, ಆತ ನೇರವಾಗಿ ತನ್ನ ಜೊತೆ ಇರುವ ಸೇನೆಯನ್ನು ತಕೊಂಡು ಫಿಲಿಸ್ಟಿಯರೊಳಗೆ ಹೋಗಿ 200 ಜನರನ್ನ ಕೊಂದು 200 ಜನರ ಮುಂದೊಗಲನ್ನು ತಂದು ಇಡ್ತಾನೆ. ಅರಸನು ಕೇಳಿದ್ದು 100, ಇವನಿಗೆ ತಂದಿಟ್ಟದ್ದು 200. ಕಡೆಗೆ ತನಗೆ ಅರಸನು ಮದುವೆ ಮಾಡಿಸ್ತಾನೆ. ಈಗದು ಬರ್ತದೆ, ಆಕೆ ಅವನನ್ನು ಬಹಳವಾಗಿ ಪ್ರೀತಿಸುವಳಾದಳು. ಅರಸನ ಮಗಳು ಮೀಕಳು ಈಗ ದಾವೀದನನ್ನು ಬಹಳವಾಗಿ ಪ್ರೀತಿಸುವಳಾಗ್ತಾಳೆ. ಮುಂದೆ ಬರ್ತದೆ, ಯೆಹೋವನು ದಾವೀದನ ಸಂಗಡ ಇದ್ದಾನೆಂದು ಅರಸನು ತಿಳಿದು ಅವನಿಗೆ ಮತ್ತಷ್ಟು ಹೆದರುವನಾಗಿ ಅವನ ನಿತ್ಯ ಬೈರಿಯಾದನು. ಪ್ರಿಯರೇ, ದೇವರು ದಾವೀದನ ಜೊತೆ ಇದ್ದದ್ರಿಂದ ಆ ದೇಶದ ಅರಸನು ಅವನನ್ನು ಕಂಡು ಹೆದರುತ್ತಿದ್ದಾನೆ. ಜೊತೆಗೆ ಇನ್ನೊಂದು ಮಾತು ಬರ್ತದೆ, ದಾವೀದನಿಗೆ ನಿತ್ಯ ವೈರಿಯಾದ. ಪ್ರಿಯರೇ, ಇದೆಲ್ಲವೂ ಲಕ್ಷಣ. ದೇವರು ನಿನ್ನ ಸಂಗಡ ಇರುವಾಗ ಕೆಲವರು ನಿನಗೆ ಅಂಟಿಕೊಳ್ಳುವರಾದರೆ, ಇನ್ನು ಕೆಲವರು ನಿನ್ನನ್ನು ವಿರೋಧಿಸುವರಾಗ್ತಾರೆ. ನಿನ್ನನ್ನು ವಿರೋಧಿಸುವವರಿಗೆ ನಿನ್ನನ್ನು ಕಂಡ್ರೆ ವಿಪರೀತವಾಗಿ ಭಯ ಉಂಟಾಗ್ತದೆ. ಪ್ರಿಯರೇ, ಎಲ್ಲಾ ರಹಸ್ಯಗಳನ್ನ ದೇವರ ವಾಕ್ಯ ನಮಗೆ ಕಲಿಸುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಜೊತೆಗೆ ಇನ್ನೊಂದು ಮಾತು ಬರ್ತದೆ, ಫಿಲಿಸ್ಟಿಯ ಪ್ರಭುಗಳು ಯುದ್ಧಕ್ಕೆ ಬಂದಾಗೆಲ್ಲ ಸೌಲನ ಸೇನಾಪತಿಗಳಲ್ಲಿ ದಾವೀದನೇ ಅಧಿಕ ಜಯಶೀಲನಾಗಿ ಬರುತ್ತಿದ್ದರಿಂದ ಅವನ ಹೆಸರು ಪ್ರಸಿದ್ಧವಾಯಿತು. ಹಾಗಾದ್ರೆ ಶತ್ರುಗಳು ದೇಶದ ಯಾವುದೇ ಭಾಗದಲ್ಲಿ ಯುದ್ಧಕ್ಕೆ ಬಂದರು, ಅವ್ರು ಯಾವುದೇ ವಿಧವಾದ ಯುದ್ಧ ಕಾರ್ಯತಂತ್ರಗಳೊಂದಿಗೆ ಬಂದರು, ದಾವೀದನು ಅವರಿಗಿಂತಲೂ ಅಧಿಕ ಚಾಣಕ್ಷತನದಿಂದ ಹೋರಾಡಿ ಆತನು ಅಧಿಕ ಜಯಶೀಲನಾಗ್ತಿದ್ದ ಎನ್ನುವಂತ ಮಾತು ಬರ್ತದೆ. ದೇವರು ನಿನ್ನ ಸಂಗಡ ಇದ್ದಾನೆನ್ನುವುದಕ್ಕೆ ಮತ್ತೊಂದು ಗುರುತು. ಈ ಅಧ್ಯಾಯದ ಭಾಗದಲ್ಲಿ ಅವನಿಗೆ ಆರಂಭದಲ್ಲಿ ವಂಚನೆಗಳಾಗ್ತದೆ. ಅರಸನು ಹಿರಿಮಗಳನ್ನು ಕೊಟ್ಟು ಮದುವೆ ಮಾಡಿಸ್ತಾನೆ ಅಂತಾನೆ, ಅದನ್ನು ನೆರವೇರಿಸುವುದಿಲ್ಲ. ಬಹಳ ನಿರಾಶೆ ವಿಚಾರ. ಅವನನ್ನು ಕೊಲ್ಲುವುದಕ್ಕೆ ಪದೇ ಪದೇ ಪ್ರಯತ್ನಿಸ್ತಾನೆ, ಶತ್ರುಗಳ ಕೈಗೆ ಒಪ್ಪಿಸಿ. ಅದು ಇನ್ನೊಂದು ವಿಧದ ಅಘಾತಕಾರಿ ಸಂಗತಿ. ತಿರುಗಿ ಇಂಥದೇ ಸಂಗತಿಯ ಸಂಚನ್ನು ರೂಪಿಸ್ತಾನೆ. ದಾವೀದನನ್ನು ಪ್ರೀತಿಸುವ ತನ್ನ ಮಗಳ ಮುಖಾಂತರವಾಗಿ ಅವನನ್ನು ಕೊಲ್ಲುವಂತ ಸಂಚಿಗೆ ಪ್ರಯತ್ನಿಸ್ತಾನೆ. ಅಲ್ಲಿಯೂ ದೇವರು ದಾವೀದನ ಸಂಗಡ ಇದ್ದಾನೆ. ಎಲ್ಲಾ ಕಾರ್ಯಗಳಲ್ಲಿ ಅರಸನಿಗೆ ಗೊತ್ತಾಗ್ತದೆ ದೇವರು ಈತನ ಸಂಗಡ ಇದ್ದಾನೆ ಮತ್ತು ಅವನ ಮಗಳೇ ಅವನನ್ನು ಬಹಳವಾಗಿ ಪ್ರೀತಿಸುತ್ತಾಳೆ. ಈ ಎಲ್ಲಾ ಕಾರಣಗಳಿಗಾಗಿ ದೇಶದ ಅರಸನೇ, ಉನ್ನತ ಅಧಿಕಾರಿಯೇ ಇವನಿಗೆ ನಿತ್ಯ ವೈರಿ ಆಗ್ತಾನೆ. ಅಂತ ಸಂದರ್ಭದಲ್ಲೂ ದಾವೀದನು ಬದುಕುಳಿದಿದ್ದರೆ ಅದಕ್ಕೆ ಕಾರಣ ದೇವರು ಅವನ ಸಂಗಡ ಇದ್ದಾನೆ. ದೇಶವನ್ನು ಆಳುವಂತ ಅಧಿಕಾರಿಯೇ ನಿನಗೆ ವಿರುದ್ಧವಾಗಿ ಬಂದರು, ನೀನು ಬದುಕುಳಿಯುವುದಾದರೆ, ನಿನಗೆಲ್ಲಾ ಕಾರ್ಯಗಳಲ್ಲಿ ಯಶಸ್ಸು ಸಂಭವಿಸುತ್ತಿರುವುದಾದರೆ ಅದಕ್ಕೆ ಕಾರಣ ದೇವರು ನಿನ್ನ ಸಂಗಡ ಇದ್ದಾನೆ. ಆತನು ನಿನ್ನನ್ನು ವಿರೋಧಿಸುವವರ ಎದುರೇ ನಿನ್ನನ್ನು ಎಲ್ಲಾ ಕಾರ್ಯಗಳಲ್ಲಿ ಅಧಿಕ ಜಯ ಪ್ರಧಾನನಾಗಿ ನಿನ್ನನ್ನು ದೇವರು ಮಾಡ್ತಾನೆ. ಪ್ರೇರೆ, ಈ ಪ್ರಾರ್ಥನೆನ ದೇವರ ಮುಂದೆ ಕೇಳ್ರಿ. ದೇವರೇ, ನನ್ನನ್ನು ವಿರೋಧಿಸುವವರ ಎದುರು ನನಗೆ ಯಾವಾಗಲೂ ಜಯ ಉಂಟಾಗುವಂತೆ ನೀನು ಯಾವಾಗಲೂ ನನ್ನ ಸಂಗಡ ಇದ್ದೆಂಬುದನ್ನ ನೀನು ಅವರಿಗೆ ತೋರ್ಪಡಿಸು. ವಿಚಿತ್ರ, ಅರಸನ ಮಗಳೇ ದಾವೀದನನ್ನು ವಿಪರೀತವಾಗಿ ಪ್ರೀತಿಸ್ತಾಳೆ. ನಾನು ಒಂದು ಘಟನೆಯನ್ನು ಕೇಳಿಸಿಕೊಂಡಿದ್ದೆ. ಯೇಸು ಕ್ರಿಸ್ತನನ್ನು ನಂಬಿದ ಒಬ್ಬ ಮನುಷ್ಯನನ್ನ ರಷ್ಯಾದ ಒಂದು ಸೆರೆಮನೆಯಲ್ಲಿ ಹಾಕ್ತಾರೆ. ಅವನನ್ನ ಸರ್ಕಾರ ಅತಿ ಕ್ರೂರವಾಗಿರುವಂತ ಒಬ್ಬ ಜೈಲು ಅಧಿಕಾರಿಯ ಅಧೀನಕ್ಕೆ ಆ ಸೇವಕರನ್ನು ಒಪ್ಪಿಸ್ತಾನೆ. ಅದು ಕಿಟಕಿಗಳು ಇದೆ, ಆದ್ರೆ ಕಿಟಿಕಿಗೆ ಕದಗಳಿಲ್ಲದ ಒಂದು ಕಲ್ಲಿನ ಕೊಠಡಿ. ಚಳಿಗಾಲದಲ್ಲಿ ವಿಪರೀತ ಚಳಿ. ಅಲ್ಲಿ ಆ ಜೈಲು ಅಧಿಕಾರಿ ಆ ದೇವರ ಸೇವಕನನ್ನು ಅನೇಕ ವಿಧದಲ್ಲಿ ಪೀಡಿಸ್ತಾನೆ, ಹಿಂಸಿಸ್ತಾನೆ. ಅದ್ರ ಜೊತೆಗೆ ತಿನ್ಲಿಕ್ಕೆ ಏನೂ ಕೊಡಲ್ಲ. ಸವಾಲಾಗ್ತಾನೆ, ನಿನ್ನ ದೇವರು ನಿನಗೆ ಹೇಗೆ ತಿನ್ಲಿಕ್ಕೆ ಕೊಡ್ತಾನೆ ನೋಡ್ತಾನೆ ಎಂಬುದಾಗಿ ಅವನು ಸವಾಲೆಸುತ್ತಾನೆ. ಅವನನ್ನು ಹಾಗೆ ಜೈಲಿನಲ್ಲಿ ಆಹಾರವಿಲ್ಲದೆ ಬಿಡ್ತಾನೆ. ಆದರೆ ಒಂದು ದಿನ ಸೆರೆಮನೆ ಅಧಿಕಾರಿ ಅವನ ಬಳಿಗೆ ಬಂದು ಅವನ ಬಳಿ ಏನೋ ಮಾತನಾಡ್ತಿರುವಾಗ ಅವನ ಕಣ್ಣಿಗೆ ಆ ದೇವರ ಸೇವಕರಿರುವಂತ ಆ ಜೈಲಿನ ಆ ಕೊಠಡಿಯಲ್ಲಿ ಆಶ್ಚರ್ಯವೆಂಬಂತೆ ಒಂದು ಸಂಗತಿ ಕಾಣ್ತದೆ. ಅವನಿಗೆ ತಿನ್ಲಿಕ್ಕೆ ಅಲ್ಲಿ ಒಂದು ಕೇಕ್ ಪೀಸ್ ಇರ್ತದೆ. ಎಲ್ಲಿಂದ ಬಂತು, ಹೇಗ್ ಬಂತು ವಿಚಾರಿಸ್ತಾನೆ, ಅವನಿಗೆ ಗೊತ್ತಿಲ್ಲ. ಆದ್ರೆ ಈಗ ಮರುದಿನ ಅವನು ಕಾಯ್ತಾನೆ.
ಇವನಿಗೆ ತಿನ್ಲಿಕ್ಕೆ ಈ ಕೇಕ್ ಪೀಸ್ ಅಲ್ಲಿಂದ ಬರ್ತದೆ. ಅವನು ನೋಡುತ್ತಿದ್ದ ಹಾಗೆ ಬಂದು ಕಾಯುತ್ತಾ, ಸೆರೆಮನೆ ಅಧಿಕಾರಿ ಕಾಯುತ್ತಿದ್ದ ಹಾಗೆ ಆ ಕೊಠಡಿಗೆ ಕಿಟಕಿಗಳಿಲ್ಲದ, ಕಿಟಕಿ ಕದವಿಲ್ಲದ ಆ ಸೆರೆಮನೆಯ ಆ ಕೊಠಡಿಗೆ ಆ ಕೇಕ್ ಬರ್ತದೆ. ಎಲ್ಲಿಂದ ಬರ್ತದೆ? ಒಂದು ಬೆಕ್ಕು ತಂದು ಕೊಡ್ತದೆ. ಸೆರೆಮನೆ ಅಧಿಕಾರಿನ ಅಡಿಗೆ ಹೋಗ್ತಾನೆ. ಯಾವ ಅಧಿಕಾರಿ ಅವನನ್ನು ವಿಪರೀತವಾಗಿ ಹಿಂಸಿಸ್ತಾ ಬೈಯುತ್ತಾ ಅವನನ್ನ ಊಟವಿಲ್ಲದೆ ಸಾಯಿಸಬೇಕಂತಿದ್ದಾನೋ ಅವನಿಗೆ ಕೇಕ್ ಪೀಸನ್ನು ತಂದು ಕೊಟ್ಟದ್ದು ಬೇರೆ ಯಾರೂ ಅಲ್ಲ. ಅವನಿಗೆ ಹಿಂದಿನ ದಿವಸ ಆ ಕೇಕ್ ನೋಡಿದಾಗ ಗೊತ್ತಾಗ್ತದೆ ಇದು ಅವರ ಮನೆಯ ಕೇಕ್ ಎಂಬುದಾಗಿ. ಇವರ ಮನೆಗೆ ಯಾರು ಅವರ ಮನೆಯಿಂದ ಇಲ್ಲಿ ಯಾರು ತಂದು ಕೊಡ್ತಾರೆ ಎಂಬುದು ಇವನಿಗೆ ಪ್ರಶ್ನೆ. ಅವರ ಮನೆಯ ಬೆಕ್ಕು, ಆ ಜೈಲಧಿಕಾರಿಯ ಮನೆಯ ಬೆಕ್ಕು ಅವನ ಹೆಂಡತಿ ತಯಾರಿಸಿದ ಕೇಕನ್ನು ಪ್ರತಿನಿಂದ ತಪ್ಪದೆ ಆ ದೇವರ ಸೇವಕನಿದ್ದ ಸೆರೆಮನೆಯ ಕೊಠಡಿಗೆ ತಂದು ಕೊಟ್ಟು ಅವನ ಜೀವ ಉಳಿಸ್ತಾ ಇರ್ತದೆ. ಇದನ್ನ ಕಂಡು ಜೈಲಾಧಿಕಾರಿ ನಡುಗಿ ಹೋಗ್ತಾನೆ, ಬೆಪ್ಪಾಗ್ತಾನೆ. ಇದು ದೇವರ ಕಾರ್ಯವೆಂಬುದಾಗಿ ಒಪ್ಪಿಕೊಳ್ತಾನೆ. ದೇವರು ಹಾಗಾದ್ರೆ ಎಲ್ಲಿ ಹೋರಾಟವಿದೆಯೋ, ಎಲ್ಲಿ ವಿಪರೀತವಾಗಿ ಮರಣಕ್ಕೆ ಹೋರಾಟವಿದೆ, ಅದೇ ಭಾಗದಲ್ಲಿ ದೇವಜನರನ್ನ ಕನಿಕರಿಸಿ ಉದ್ಧರಿಸುವ ದೇವರು, ಅವರಿಗೆ ಜಯ ಕೊಡುವಂತ ದೇವರು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿನ್ನ ವಿಪರೀತ ಹೋರಾಟದಲ್ಲಿ ದೇವರು ನಿನ್ನ ಸಂಗಡ ಇದ್ದಾನೆ. ನಿನ್ನನ್ನು ವಿರೋಧಿಸುವವರ ಎದುರು ನಿನಗಾಗಿ ಅದ್ಭುತಗಳನ್ನ ಮಾಡುವ ದೇವರು ನಿನ್ನ ಸಂಗಡ ಇದ್ದಾನೆ. ಅವರ ಕಣ್ಣಿಗೆ ಆಶ್ಚರ್ಯವಾಗುವಂತೆ, ಅವರಿಗೆ ಹೆದರಿಕೆ ಉಂಟಾಗುವಂತೆ, ನಡುಕು ಉಂಟಾಗುವಂತೆ ನಿನ್ನನ್ನು ಉದ್ಧರಿಸುವ ದೇವರು ದಾವೀದನೊಂದಿಗಿದ್ದಂತೆ ನಿನ್ನೊಂದಿಗಿದ್ದಾನೆ. ಈ ವಾಕ್ಯಗಳು ನಿನ್ನನ್ನು ವಿಪರೀತವಾಗಿ ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಗೆ, ಅರಸನಾದ ಕರ್ತನೇ, ಇಸ್ರೇಲಿಗೆ ಅರಸನಾಗಿ ನೇಮಿಸಿಕೊಂಡ ದಾವೀದ ನೀನು ಅರಸನಾಗುವುದಕ್ಕೆ ಮೊದಲೇ ಆತನ ಜೀವಿತದಲ್ಲಿ ಎಷ್ಟೋ ಹೋರಾಟಗಳು, ಕರ್ತನೆ, ಅರಸನು ಆತನನ್ನು ಕೊಲ್ಲುವುದಕ್ಕಾಗಿ ಕರ್ತನೆ ಕಠಿಣ ಯುದ್ಧಗಳಾಗುವಂತ ಸ್ಥಳಗಳಿಗೆ ಅವನನ್ನು ಕಳಿಸುವಾಗ, ಮಗಳನ್ನ ಕೊಟ್ಟು ಅವನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳುವ ಆ ಆಶೆಯನ್ನು ಹುಟ್ಟಿಸಿ ಅವನನ್ನು ಕೊಲ್ಲುವುದಕ್ಕೆ ಪ್ರಯಾಸ ಪಡುವಾಗಲೂ, ಇಂಥ ನಿರಾಶೆಯ ಕಾಲದಲ್ಲಿ ಆತನೊಂದಿಗೆ ನೀನಿದ್ದೀಯಲ್ಲ. ಆ ಅರಸನ ಎರಡನೇ ಮಗಳು ಈತನನ್ನು ಪ್ರೀತಿಸುವಾಗ ತಿರುಗಿ ಸಂಚನ್ನು ರೂಪಿಸಿ, ವಧು ದಕ್ಷಿಣೆ ಬೇಡ, ಬದಲಾಗಿ ಶತ್ರುಗಳ 100 ಮುಂದೋಗಲಿದ್ರೆ ಸಾಕು ಎಂಬುದಾಗಿ ಅರಸನು ಹೇಳುವಾಗ, ನೀನು ದಾವೀದನನ್ನು ಬಲಪಡಿಸಿ ಆತನು 200 ಜನರನ್ನ ಸದೆ ಬಿಡಿದು 200 ಜನರ ಮುಂದೋಗಲನ್ನು ತಂದಿಡುವುದಕ್ಕೆ ಕೃಪೆ ಕೊಟ್ಟಿಯಲ್ಲ. ಇದ್ರ ನಿಮಿತ್ತ ಕರ್ತನೆ, ಒಂದೇ ಮನೆಯಲ್ಲಿ ಅರಸನು ಈತನನ್ನು ದ್ವೇಷಿಸಿ ಆತನನ್ನು ನಿತ್ಯ ವೈರನಿಗೆ ಕಾಣುವಾಗ ಅರಸನ ಮಗಳು ಈಕೆಯನ್ನು ಪ್ರೀತಿಸುವಂತೆ ನೀನು ಮಾಡಿದೆಯಲ್ಲ. ನೀನು ದಾವೀದನ ಜೊತೆಗಿದ್ದೀಯಲ್ಲ. ಎಲ್ಲಾ ಕಠಿಣ ಯುದ್ಧದಲ್ಲಿ ಆತನು ಅಧಿಕ ಜಯಶೀಲನಾಗುವಂತೆ, ಜಯಪ್ರದನಾಗುವಂತೆ ಮಾಡಿದ ದೇವರೇ, ಕರ್ತನೆ, ಪ್ರಿಯರನ್ನ ಇದೇ ವಿಧದಲ್ಲಿ ಆಶೀರ್ವದಿಸು. ಇವರಿಗೆ ಮರಣಾಪತ್ತಿರುವ ಸ್ಥಳದಲ್ಲಿ ಯಾರು ಇವರ ಜೀವಕ್ಕೆ ಕಂಟಕರಾಗಿದ್ದರು, ಆ ಕರ್ತನೆ, ಅದೇ ಸಂದರ್ಭದಲ್ಲಿ ಅವರೊಳಗಿಂದಲೇ ಕರ್ತನೆ ಇವರಿಗೆ ರಕ್ಷಣೆ ಆಗುವಂತ ಕಾರ್ಯಗಳನ್ನ ನೀನು ಅನುಗ್ರಹಿಸು. ಸೆರೆಮನೆಯಲ್ಲಿ ಒಬ್ಬ ದೇವರ ಸೇವಕನಿಗೆ ಆಹಾರವಿಲ್ಲದೆ ಆ ಸೆರೆಮನೆ ಅಧಿಕಾರಿ ಸಾಯಿಸಬೇಕೆಂದಿರುವಾಗ ಅವನ ಮನೆಯ ಬೆಕ್ಕೆ ಅವನ ಅಡುಗೆ ಮನೆಯಲ್ಲಿ ಅವನ ಹೆಂಡತಿ ತಯಾರಿಸಿದ ಆಹಾರವನ್ನೇ ಈ ದೇವರ ಸೇವಕನಿಗೆ ಅದನ್ನು ಒದಗಿಸಿ ಇವನು ಬದುಕುವಂತೆ ಮಾಡಿದ ದೇವರೇ, ಈ ಪ್ರಿಯರಿಗೆ ಸಹಾಯ ಮಾಡು, ಇವರಿಗೆ ಆಧಾರವಾಗು. ನಿನಗೆ ಮಾಡುವುದಕ್ಕೆ ಶಕ್ತನಾಗಿದ್ದಿ. ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಇಂಥ ಅದ್ಭುತಗಳು ನಡೆಯಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.